ಸಿದ್ದರಾಮಯ್ಯ ಸಂಪುಟದ ಸರ್ಜರಿ ಆಗುತ್ತಾ ಹೀಗೊಂದು ಪ್ರಶ್ನೆಗೆ ಹಿಂಟ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವ್ಯಾವ ಸಚಿವರಿಗೆ ಹಾಗಾದ್ರೆ ಕೊಡ್ತಾರೆ, ಯಾರ್ಯಾರಿಗೆ ಗೇಟ್ ಪಾಸ್ ಮತ್ಯಾರಿಗೆ ಮಣೆ? ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಯಾವ್ಯಾವ ಸಚಿವರಿಗೆ ಕೊಡ್ಲಾಗುತ್ತೆ, ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಮತ್ಯಾರಿಗೆ ಮಣಿಯನ್ನ ಹಾಕ್ತಾರೆ? ಈ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸುಳಿವೇನು? ಸಂಪುಟ ಸರ್ಜರಿ ಆಗುತ್ತಾ? ಹಾಗಾದ್ರೆ ಮೇಜರ್ ಬದಲಾವಣೆಗಳನ್ನ ಮಾಡ್ತಾರಾ ಅಥವಾ ಕೆಲವೊಂದಷ್ಟು ಬದಲಾವಣೆಗಳನ್ನ ಅಷ್ಟೇ ಮಾಡ್ತಾರಾ? ಸಚಿವ ಸಂಪುಟ ಪುನಾರಚನೆ ಆಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷ ಸುಳಿವನ್ನ ಈ ಮೂಲಕವಾಗಿ ಕೊಟ್ಟಿದ್ದಾರೆ. ನಾವು ಕೆಲ ಮಂತ್ರಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಏನ್ ಸಂದೇಶ ಅಂತ ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ಪರೋಕ್ಷವಾಗಿ ಸಂಪುಟ ಪುನಾರಚನೆ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಏನ್ ಸಂದೇಶ ಅಂತ ನಾನಿಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಪರೋಕ್ಷವಾಗಿ ಸಂಪುಟ ಪುನಾರಚನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸುಳಿವೇನು? ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಉಳಿದವರು ಕೂಡ ಅಧಿಕಾರ ತ್ಯಾಗಕ್ಕೆ ಸಿದ್ಧವಾಗಿರಬೇಕು, ಪಕ್ಷ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಸಂಪುಟ ಪುನಾರಚನೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಜನರಲ್ ಸೆಕ್ರೆಟರಿ ಅವರನ್ನ ಕೇಳಿ ಅಂತ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ದೇವಸ್ಥಾನ ದೆಹಲಿಲಿರೋದು. ಖಂಡಿತ ನಮ್ಮ ನಾಯಕರುಗಳನ್ನ ಭೇಟಿ ಆಗದೆ ನಾನು ಬರ್ತೀನಾ? ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೇ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಕೇಳಿ, ನಮ್ಮ ACC ಜನರಲ್ ಸೆಕ್ರೆಟರಿ ಕೇಳಿ. ನನಗೇನಾದ್ರು ಗೊತ್ತಾದ್ರೆ ಖಂಡಿತ ನಾನು ಮಾತಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಇದೆ ಅದಕ್ಕೆಲ್ಲ. ಈಗ ಅರ್ಜೆಂಟ್ ಏನಿಲ್ಲ, ಇನ್ನ ಟೈಮ್ ಇದೆ ಕೆಲವರೆಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಟು ಬಿಲೀವ್ ಇನ್ ಶೇರಿಂಗ್ ಅಂಡ್ ಕೇರಿಂಗ್. ಕಾಂಗ್ರೆಸ್ ಪಾರ್ಟಿಗೆ ದೇವಸ್ಥಾನ ದೆಹಲಿಲಿರೋದು. ಖಂಡಿತ ನಮ್ಮ ನಾಯಕರುಗಳನ್ನ ಭೇಟಿ ಆಗದೆ ನಾನು ಬರ್ತೀನಾ? ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೇ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಕೇಳಿ, ನಮ್ಮ ACC ಜನರಲ್ ಸೆಕ್ರೆಟರಿ ಕೇಳಿ. ನನಗೇನಾದ್ರು ಗೊತ್ತಾದ್ರೆ ಖಂಡಿತ ನಾನು ಮಾತಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಇದೆ ಅದಕ್ಕೆಲ್ಲ. ಈಗ ಅರ್ಜೆಂಟ್ ಏನಿಲ್ಲ, ಇನ್ನ ಟೈಮ್ ಇದೆ ಕೆಲವರೆಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಟು ಬಿಲೀವ್ ಇನ್ ಶೇರಿಂಗ್ ಅಂಡ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಪರೋಕ್ಷವಾಗಿ ಬಗ್ಗೆ ಮಾತನಾಡಿದ್ರು. ಈಗ ಮುಖ್ಯಮಂತ್ರಿಗಳು ಮತ್ತು AICCಯ ಜನರಲ್ ಸೆಕ್ರೆಟರಿನ ಕೇಳಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋದಾಗ ಅಲ್ಲಿನ ಪ್ರಮುಖ ನಾಯಕರನ್ನ ಭೇಟಿ ಮಾಡ್ತೀನಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ, ಯಾಕಂದರೆ ದೆಹಲಿ ನಮ್ಮ ದೇವಸ್ಥಾನ ಇದ್ದ ಹಾಗೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಯಾರನ್ನ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಶೇರಿಂಗ್ ಅಂಡ್ ಕೇರಿಂಗ್ ಬಗ್ಗೆ ಮಾತನಾಡ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಸಂಪುಟ ಪುನಾರಚನೆ ಆಗುತ್ತಾ? ಇಂತಹದ್ದೊಂದು ಜೇನುಗೂಡಿಗೆ ಸದ್ಯ ಕೈ ಹಾಕ್ತಾರಾ? ಇದ್ರ ಜೊತೆ ಒಂದು ಸ್ಪಷ್ಟ, ಇನ್ನೂ ಒಂದು ತಿಂಗಳವರೆಗೆ ಅಂದರೆ ಡಿಸೆಂಬರ್ವರೆಗಂತೂ ಕೂಡ ಸಚಿವ ಸಂಪುಟ ಯಾವುದೇ ಪುನರ್ರಚನೆ ಸಾಧ್ಯತೆ ತೀರಾ ಕಡಿಮೆ ಇದೆ. ಜನವರಿಯ ನಂತರ ಈ ಬಗ್ಗೆ ಪರಿಶೀಲನೆ ಮಾಡಬಹುದು. ಇದರ ಮಧ್ಯದಲ್ಲಿ ನವೆಂಬರ್ ಅಂತ್ಯದೊಳಗಾಗಿ ಸಚಿವರುಗಳಿಗೆ ಎಲ್ಲರಿಗೂ ಕೂಡ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವರದಿಯನ್ನು ಈಗಾಗಲೇ ಹೈಕಮಾಂಡ್ ಕೇಳಿದೆ. ಆಯಾ ಸಚಿವರುಗಳು ತಮ್ಮ ಇಲಾಖೆಯಲ್ಲಿ ಏನೇನು ಮಾಡಿದ್ದೀವಿ ಅನ್ನುವಂಥ ವರದಿಯನ್ನು ನವೆಂಬರ್ ಅಂತ್ಯದೊಳಗಾಗಿ ತಲುಪಿಸಬೇಕಾಗುತ್ತೆ ಕೇಂದ್ರ ಹೈಕಮಾಂಡ್ ನಾಯಕರುಗಳಿಗೆ. ಹಾಗಾಗಿ ಅದಕ್ಕೆ ಒಂದು ಪ್ಯಾಟರ್ನ್ ಕೂಡ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವು ಎಲ್ಲ ಬೆಳವಣಿಗೆಗಳು ಗಮನಿಸ್ತಾ ಇರುವಾಗ ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಚರ್ಚೆಗೆ ಬರಬಹುದು. ಆದರೆ ಸದ್ಯಕ್ಕೆ ಇಲ್ಲ. ಅಂದರೆ ಇನ್ನೊಂದು ತಿಂಗಳ ಮಟ್ಟಿಗೆ ಇಲ್ಲ. ಅಧಿವೇಶನ ಅನಂತರ ಗಾಂಧೀಜಿ ಅವರ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಬೆಳಗಾವಿಯಲ್ಲಿ, 3 ದಿನದ ಬೃಹತ್ ಸಮಾವೇಶ. ಅದೆಲ್ಲವನ್ನು ಮುಗಿಸಿಕೊಂಡ ನಂತರ ಜನವರಿ ತಿಂಗಳಲ್ಲಿ ಪರಿಸ್ಥಿತಿಯನ್ನು ನೋಡಿ ಮಾಡಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಯಾಕಂದರೆ ಅಷ್ಟರೊಳಗಡೆ ಮೂಡದ್ದು ಅಥವಾ ಈಡಿದೇನ ಬೇರೆ ಬೆಳವಣಿಗೆಗಳಾದರೆ ಅದಕ್ಕೆ ತಕ್ಕಂತೆ ಪೂರಕವಾದ ವಾತಾವರಣ ಏನು ಅನ್ನೋದು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ತಡವಾಗಿ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ
ಸಂಪುಟ ಪುನರ್ರಚನೆಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿರೋದ್ರಿಂದ, ಕೆಲವರು ಆಕಾಂಕ್ಷೆಗಳು ವ್ಯಕ್ತಪಡಿಸ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಮಾತು ಮಾರ್ಮಿಕವಾಗಿದೆ ಅನ್ನಿಸುತ್ತೆ. ಯಾವ ಕಾರಣಕ್ಕೆ ಆ ಮಾತನ್ನು ಹೇಳಿದ್ರು ಪರೋಕ್ಷವಾಗಿ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸುವಂಥ ಬೆಳವಣಿಗೆ ಕೂಡ. ದಿವ್ಯ ಜ್ಯೋತಿ, ಅಂದ್ರೆ ಈ ಮೂಲಕವಾಗಿ ಯಾರಿಗಾದ್ರೂ ಸಂದೇಶ ಮುಟ್ಟಿಸುವಂತಹ ಪ್ರಯತ್ನವೂ ಇರಬಹುದಾ ಸುಕೇಶ್? ಖಂಡಿತ ಹೌದು. ಯಾಕಂದರೆ ಕೆಲವು ಸಚಿವರುಗಳ ವಿಚಾರದಲ್ಲಿ ಆದಂಥ ಕಾಂಟ್ರವರ್ಸಿಗಳ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ ಅನ್ನುವಂಥದ್ದು ಕೂಡ ಹೌದು. ಆದರೆ ಅದು ಕಳೀತಾ ಇದ್ದಂತೆ ಮತ್ತೆ ಕೆಲವು ಸಚಿವರು ಸ್ಥಾನದ ಆಕಾಂಕ್ಷಿಗಳು ಕೂಡ ಕೆಲವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟ ರೀಶಫಲ್ ವಿಚಾರಕ್ಕೆ ಹಿಂದೆ ಚರ್ಚೆ ಆಗಿದ್ರೂ ಕೂಡ ಸದ್ಯಕ್ಕೆ ಬೇಡ ಅನ್ನುವಂಥ ಮಾತನ್ನು CM DCM ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳಿದ್ರು ಅನ್ನುವಂಥದ್ದು. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೇಳಿರುವಂಥ ಸಚಿವರ ಮೌಲ್ಯಮಾಪನದ ವರದಿ ಒಂದು ಕಡೆ, ಮತ್ತೊಂದು ಕಡೆ ಪಕ್ಷದಲ್ಲಿ ಹೆಚ್ಚುತ್ತಾ ಇರುವಂಥ ಒತ್ತಡ, ಇವೆಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಎಲ್ಲೋ ಒಂದು ಸರಿ ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆಯನ್ನು ನೋಡ್ತಾ ಇದ್ರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಂದಷ್ಟು ಸಿದ್ಧತೆಗಳು ನಡೀಬಹುದು ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು. ಆದರೆ ಜನವರಿಯ ನಂತರ ಅಥವಾ ಡಿಸೆಂಬರ್ ಕಳೆದು ಜನವರಿಯ ಸುಮಾರಿಗೆ ಏನಾದರೂ ಅಗತ್ಯ ಇದ್ದರೆ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆ ಕೂಡ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.